ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕ. ಪವಿತ್ರ ದ್ರವ್ಯಗಳಲ್ಲಿ ಪರಮ ಪಾವನಿಯ ದಿವ್ಯ ದರ್ಶನ. ತಿರುಮಲೆಯಲ್ಲಿ ನಡೆದ ಡಯಲ್ ಯುವರ್ ಇಒ ಕಾರ್ಯಕ್ರಮ. ಭಕ್ತರ ಸಲಹೆಗಳನ್ನು ಸ್ವೀಕರಿಸಿ ಸಂದೇಹಗಳನ್ನು ಪರಿಹರಿಸಿದ ಟಿಟಿಡಿ ಇಒ. ಉಡುಪಿ ಶಾರದಾ ಮಂದಿರದ ಬ್ರಹ್ಮಕುಂಭಾಭಿಷೇಕ ಕಾರ್ಯಕ್ರಮ. ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳ ಭವ್ಯ ಶೋಭಾಯಾತ್ರೆ. ತಿರುಚಾನೂರು ಕ್ಷೇತ್ರದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕವನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ದೇವಾಲಯದಲ್ಲಿರುವ ಅಭಿಷೇಕ ತೋಟದಲ್ಲಿ ಏರ್ಪಡಿಸಲಾಗಿದ್ದ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ಹಾಲು, ಮೊಸರು, ಜೇನುತುಪ್ಪ, ಎಳನೀರಿನಿಂದ ಅಭಿಷೇಕವನ್ನು ನಿರ್ವಹಿಸಿ ಧೂಪದೀಪ ನಿವೇದನೆಗಳನ್ನು ಡಯಲ್ ಯುವರ್ ಇಒ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಮಾತನಾಡುತ್ತಾ ತಿರುಮಲ ಕ್ಷೇತ್ರದಲ್ಲಿ ದರ್ಶನ, ವಸತಿ, ಲಡ್ಡು ಪ್ರಸಾದ ಮತ್ತಿತರ ಸೌಕರ್ಯಗಳಲ್ಲಿ ಪಾರದರ್ಶಕತೆ ಹೆಚ್ಚಿಸುವ ಏರ್ಪಾಡು ಮಾಡುತ್ತಿರುವುದಾಗಿ ವಿವರಿಸಿದರು. ಹಾಗೆಯೇ ಮಾರ್ಚ್ ತಿಂಗಳಲ್ಲಿ ತಿರುಮಲ ಕ್ಷೇತ್ರದಲ್ಲಿ ನಡೆಯಲಿರುವ ವಿಶೇಷ ಉತ್ಸವಗಳು, ಹಾಗೆಯೇ ತಿರುಪತಿಯ ವೈದ್ಯ ಸಂಸ್ಥೆಗಳಲ್ಲಿ ಟಿಟಿಡಿ ನಿರ್ವಹಿಸುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ವಿವರಿಸಿದರು. ಫೆಬ್ರವರಿಯಲ್ಲಿ ತಿರುಮಲ ಶ್ರೀನಿವಾಸನ ದರ್ಶನ ಪಡೆದ ಭಕ್ತರ ವಿವರಗಳು, ಹುಂಡಿ ಕಾಣಿಕೆ, ಲಡ್ಡು ಮಾರಾಟ, ಅನ್ನಪ್ರಸಾದ ವಿತರಣೆ ಮತ್ತಿತರ ಅಂಶಗಳ ಕುರಿತು ವಿವರಣೆ ನೀಡಿದರು. ನಂತರ ಭಕ್ತರು ಕೇಳಿದ ಹಲವು ಪ್ರಶ್ನೆಗಳಿಗೆ ಇಒ ಧರ್ಮಾರೆಡ್ಡಿ ಸಮಾಧಾನಕರ ಉತ್ತರ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಜೆಇಒ ಸದಾಭಾರ್ಗವಿ, ಎಸ್ವಿಬಿಸಿ ಸಿಇಒ ವೈವಿಕೆ ಷಣ್ಮುಖ್ ಕುಮಾರ್, ವಿವಿಧ ವಿಭಾಗಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಉಡುಪಿಯಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠಾಧಿಪತಿಗಳಾದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಶೋಭಾಯಾತ್ರೆಯು ವೈಭವದಿಂದ ಜರುಗಿತು. ನಗರದ ಕುಂಜಿಬೆಟ್ಟಿನಲ್ಲಿರುವ ಶ್ರೀ ಶಾರದಾ ಮಂದಿರದ ಶ್ರೀ ಶಾರದಾಂಬೆಯ ನೂತನ ಕೃಷ್ಣಶಿಲಾ ಬಿಂಬದ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕುಂಭಾಭಿಷೇಕ ಮಹೋತ್ಸವ ಜರುಗಲಿದ್ದು, ಈ ನಿಮಿತ್ತ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳಿಗೆ ಭವ್ಯ ಮೆರವಣಿಗೆಯ ಮೂಲಕ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ತದನಂತರ ಪಾದಧೂಳಿ ಪೂಜೆಯನ್ನು ನೆರವೇರಿಸಲಾಯಿತು. ಭಕ್ತರು ಪಾಲ್ಗೊಂಡು ಗುರುಕೃಪೆಗೆ ಪಾತ್ರರಾದರು. ತಿರುಪತಿಯ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯದಲ್ಲಿ ಶುಕ್ರವಾರದಂದು ಅಮಲಕ ಏಕಾದಶಿಯ ಪ್ರಯುಕ್ತ ವಿಷ್ಣು ಪೂಜೆ ನಡೆಯಿತು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀಮನ್ನಾರಾಯಣನ ಚಿತ್ರಪಟಕ್ಕೆ ವಿಶೇಷ ಪೂಜೆ ಅರ್ಚನೆಯನ್ನು ನೆರವೇರಿಸಿದರು.
ನಂತರ ಧೂಪ ದೀಪ ನಿವೇದನೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಕುಲಶೇಖರ ಆಳ್ವಾರ್ ತಿರುನಕ್ಷತ್ರೋತ್ಸವ ಶುಕ್ರವಾರದಂದು ಜರುಗಿತು. ಆಲಯದಲ್ಲಿರುವ ಕುಲಶೇಖರ ಆಳ್ವಾರ್ ಸನ್ನಿಧಿಯಲ್ಲಿ ಟಿಟಿಡಿ ಚಿಕ್ಕಜಿಯರ್ ಸ್ವಾಮಿಗಳ ನೇತೃತ್ವದಲ್ಲಿ ಆಚಾರ್ಯ ಪುರುಷರು, ಏಕಾಂಗಿಗಳು, ಶ್ರೀ ವೈಷ್ಣವರು ದಿವ್ಯ ಪ್ರಬಂಧ ಪಾರಾಯಣ ಮಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಗವದ್ಗೀತಾ ಅದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇದು ಉಪನಿಷತ್ತುಗಳ ಸಾರ. ಇದು ನಮ್ಮನ್ನು ಕರೆದುಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕೆ ಅದೇ ಭಗವದ್ಗೀತಾ ಭಾರತ ಭಾಗವತಕ್ಕಿದೆ. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದು ಸತ್ಯವಾದ ಮಾತಿದು. ನಾಗಾಯುತ ಬಲೋಮಾನಿ ತೇಜಸ ನಸಮಾನುಷಃ. ಅವನಲ್ಲಿರ್ತಕ್ಕಂತಹ ತೇಜಸ್ಸು, ಅವನು ಮನುಷ್ಯ ಅಲ್ಲ, ನಸಮಾನುಷಃ, ಅವನು ದೇವತೆ ಅವನು. ಆದ್ದರಿಂದ ಅವನ ವಿರೋಧವನ್ನು ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನ ಭೀಷ್ಮಾಚಾರ್ಯರು ನೀಡಿದರು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಫೆಬ್ರವರಿ 1ರಿಂದ ಆರಂಭ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ವಸಂತನಗರ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಶ್ರೀ ಸಂಪಂಗಿ ರಾಮಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವಗಳ ಅಂಗವಾಗಿ ಬ್ರಹ್ಮರಥೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ವಿಶೇಷ ಪೂಜೆಗಳು ನಡೆದವು. ನಂತರ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ರಥದಲ್ಲಿರಿಸಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಚಿಕ್ಕಬಳ್ಳಾಪುರದ ಶ್ರೀ ಅಮರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಸಿಂಹ ವಾಹನೋತ್ಸವವು ಜರುಗಿತು. ಶ್ರೀ ಕ್ಷೇತ್ರ ಕೈವಾರದ ಪುರಾಣ ಪ್ರಸಿದ್ಧ ಶ್ರೀ ಅಮರನಾರಾಯಣ ಸ್ವಾಮಿ ಆಲಯದಲ್ಲಿ ಬ್ರಹ್ಮರಥೋತ್ಸವದ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಉತ್ಸವ ವಿಗ್ರಹಗಳನ್ನು ಸಿಂಹ ವಾಹನದಲ್ಲಿರಿಸಿ ಉತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ದೊಡ್ಡಗೊಲ್ಲಹಳ್ಳಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ವಿವಿಧ ದೇವತಾ ಹಾಗೂ ಶಾಂತಿ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ಬೆಂಗಳೂರು ಶಿವಾಜಿನಗರದಲ್ಲಿರುವ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ವಿಗ್ರಹ ಜೀರ್ಣೋದ್ಧಾರ ಕೈಂಕರ್ಯಗಳು ನಡೆದವು. ಇದರ ಅಂಗವಾಗಿ ದೇವಾಲಯದಲ್ಲಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಜರುಗಿತು. ನಂತರ ವಿಘ್ನೇಶ್ವರ ಪೂಜೆ, ಪುಣ್ಯಾಹ, ಕಲಶ ಆರಾಧನೆ, ವಿಶೇಷ ದ್ರವ್ಯ ಹೋಮ, ರಾಮತಾರಕ ಮಂತ್ರ ಹೋಮ, ಮೂಲ ಮಂತ್ರ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿ ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಪಾಲ್ಗೊಂಡು ಧನ್ಯರಾದರು. ಹೊಸೂರು ತೇರುಪೇಟೆ ಬೆಟ್ಟದ ಮೇಲಿರುವ ಶ್ರೀ ಮರಕತ ಚಂದ್ರ ಚೂಡೇಶ್ವರ ಸ್ವಾಮಿ ರಥೋತ್ಸವದ ಪೂಜೆಗಳು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದವು. ಇದರ ಅಂಗವಾಗಿ ಸ್ವಾಮಿಯ ಸಿಂಹವಾಹನ ಉತ್ಸವವು ವೈಭವದಿಂದ ಜರುಗಿತು. ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪಾವನರಾದರು. ದಾವಣಗೆರೆಯ ಶಾಮನೂರು ಗ್ರಾಮದಲ್ಲಿರುವ ಈಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ನಿಮಿತ್ತ ರಜತ ಕವಚ ಹಾಗೂ ಪುಷ್ಪ ಮಾಲೆಗಳಿಂದ ಸ್ವಾಮಿಯನ್ನು ಅಲಂಕರಿಸಲಾಗಿತ್ತು. ನಂತರ ಮಂಗಳಾರತಿಯನ್ನು ಬೆಳಗಿದರು. ಬೆಂಗಳೂರು ಶಿವಾಜಿನಗರದಲ್ಲಿರುವ ಶ್ರೀ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಶುಕ್ರವಾರದ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವಿಗೆ ವಿವಿಧ ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು. ನಂತರ ಕುಂಕುಮಾರ್ಚನೆಯನ್ನು ಸಲ್ಲಿಸಿ ಮಂಗಳ ನೀರಾಜನವನ್ನು ಸಮರ್ಪಿಸಿದರು.
ಅಮ್ಮನವರ ದರ್ಶನ ಪಡೆದ ಭಕ್ತರು ಪುನೀತರಾದರು. ಹೊಸೂರು ಬಳಿ ಡೆಂಕನಿಕೋಟೆ ಸಮೀಪದ ಅನ್ನಿಯಾಲಂ ಗ್ರಾಮದಲ್ಲಿರುವ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ತಿರುತೇರ್ ಉತ್ಸವದ ಪೂಜೆಗಳು ನಡೆದವು. ಈ ಸಂದರ್ಭದಲ್ಲಿ ಶ್ರೀಚಕ್ರ ಪುಷ್ಕರಣಿಯಲ್ಲಿ ಸ್ವಾಮಿಯ ತೆಪ್ಪೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ಪಾಲ್ಗೊಂಡು ವರದರಾಜಸ್ವಾಮಿಯ ಅಡಿಗೆರಗಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀ ಅನಂತೇಶ್ವರ ದೇವಾಲಯದಲ್ಲಿ ವಿದುಷಿ ಐಎನ್.ವಿ. ರಮಣ್ ಮೂಡಬಿದರೆ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ಪುರಂದರ ವಿಠಲ 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 ಜಗದೊಡೆಯ ಶ್ರೀ ಪುರಂದರ ವಿಠಲನ ವಿಗಿದಪ್ಪಿಕೊಂಡಳು ಮೋಹದಿಂದಾಗ ಬೊಮ್ಮನ ಕರೆಯದಿರೆ ಅಮ್ಮಾರೀರು ಬೊಮ್ಮನ ಕರೆಯದಿರೆ ಸುಮ್ಮನೆಗಿದ್ದೇನು ಅಮ್ಮಿಯ ಬೇಡೇನು ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೇನು ಮಮ್ಮು ಉಣ್ಣುತ್ತೇನೆ ಅಮ್ಮ ಅಳುವುದಿಲ್ಲ ಮಮ್ಮು ಉಣ್ಣುತ್ತೇನಮ್ಮ ಅಳುವುದಿಲ್ಲ ಬೊಮ್ಮನ ಕರೆಯದಿರೆ ಅಮ್ಮ ನೀನು ಬೊಮ್ಮನ ಕರೆಯದಿರೆ ಅಮ್ಮ ಅಮ್ಮ
ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ನಾರಾಯಣ್ ಕುಮಾರ್ ರವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಮವೇ ಪೊಗಡೋದು ನಿಮ್ಮ ಬದುಕಿನೆಲೆದು ನಿಗದೇನೋ ಸುಖ ಪಡದು ಎನ್ನಲಾಗಿ ನಿಮ್ಮ ಬಿರುದು ನಾಮವೇ ಪೊಗಡೋದು ಎನ್ನ ಪಾಲಿಸುತ್ತೇವ ಶರಣಾಂತಿದೆ ಕೋವ ಎನ್ನ ಪಾಲಿಸುತ್ತೇವ ಶರಣಾಂತಿದೆ ಕೋವ ಇನ್ಯಾಕೆ ಬೇಡವ ಸೇತು ಮೀದು ಸೇವ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now